ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿದು 9 ಕಾರ್ಮಿಕರು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. 9 ಬಡ ಕಾರ್ಮಿಕರನ್ನ ಈಗ ಭೂದಂಧೆ ಒಂದು ಬಲಿ ಪಡೆದುಕೊಂಡಿರುವಂಥದ್ದು. ಅಂದರೆ ಕಾರ್ಮಿಕರು 9 ಬಡ ಕಾರ್ಮಿಕರು ಇಲ್ಲಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಪಟ್ಟಣದಲ್ಲಿ ಘಟನೆ ನಡೆದಿರುವಂಥದ್ದು. ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿದು 9 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. 9 ಬಡ ಕಾರ್ಮಿಕರನ್ನ ಈ ಭೂತದಂತಹ ಬಂಡೆ ಬಲಿಯನ್ನ ಪಡೆದುಕೊಂಡಿದೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಪಟ್ಟಣದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಬೆಳಗ್ಗೆ 6 ಗಂಟೆಗೆ ಕೆಲಸವನ್ನ ಮಾಡ್ತಾ ಇದ್ದಾಗ ಬಂಡೆ ಕುಸಿತವನ್ನ ಕಂಡಿದೆ. ಈ ವೇಳೆ 9 ಜನ ಬಡ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಇನ್ನು 100 ಅಡಿಯಿಂದ ಕುಸಿದಿರುವಂತಹ ಬೃಹತ್ ಬಂಡೆ. ಅಕ್ರಮ ಗಣಿಗಾರಿಕೆಗೆ 9 ಜನ ಕಾರ್ಮಿಕರಲ್ಲಿ ಬಲಿಯಾದ್ರ ಅನ್ನುವಂತಹ ಪ್ರಶ್ನೆ. ಮೃತದೇಹದ ಎದುರು ಕುಟುಂಬಸ್ಥರು ರೋಧಿಸುತ್ತಿದ್ದಾರೆ. ಆಕ್ರಂದನ ಮುಗಿಲು ಮುಟ್ಟಿದೆ. ಇಲ್ಲಿ 9 ಜನ ಬಡ ಕಾರ್ಮಿಕರು, ಇವರು ಕಲ್ಲು ಕ್ವಾರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆಧಾರ ಸ್ತಂಭವಾಗಿದ್ದಂತಹ ಕಾರ್ಮಿಕರು ಸಾವನ್ನಪ್ಪಿದ್ರೆ ಆ ಕುಟುಂಬ ತಾನೇ ಹೇಗೆ ತಡ್ಕೊಳ್ಬೇಕಾಗುತ್ತೆ? 9 ಜನ ಕಾರ್ಮಿಕರನ್ನ ಈಗ ಬಲಿ ಪಡೆದುಕೊಂಡಿದೆ ಬಂಡೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಪಟ್ಟಣದಲ್ಲಿರುವಂತಹ ಕ್ವಾರಿಯಲ್ಲಿ ಘಟನೆ ನಡೆದಿದೆ. ಬೆಳಗ್ಗೆ 6 ಗಂಟೆಗೆ ಕೆಲಸವನ್ನ ಮಾಡ್ತಾ ಇದ್ರು ಕಾರ್ಮಿಕರು. ಈ ವೇಳೆ ಬಂಡೆ ಕುಸಿತವನ್ನ ಕಂಡಿದೆ. ಬಂಡೆ ಕುಸಿತಕ್ಕೆ ಸಿಲುಕಿದಂತಹ 9 ಕಾರ್ಮಿಕರು ಇಲ್ಲಿ ಸಾವನ್ನಪ್ಪಿದ್ದಾರೆ. ಕಾವೇರಿ ಕಂಪನಿಗೆ ಸೇರಿದಂತಹ ಕ್ವಾರಿಯಲ್ಲಿ ಈ ದುರ್ಘಟನೆ ನಡೆದಿದೆ. ಮೇಲೆ ಇಟಾಚಿಯಲ್ಲಿ ಕೆಲಸವನ್ನ ಮಾಡ್ತಾ ಇರುವಾಗ ಬಂಡೆ ಬಿದ್ದಿರುವಂಥದ್ದು. ಕೆಳಗೆ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರ ಮೇಲೆ ಬಂಡೆ ಬಿದ್ದಿದೆ. ಮೇಲೆ ಇಟಾಚಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ವೇಳೆ ಕೆಳಗಡೆ ಕೆಲಸ ಮಾಡ್ತಿದ್ದವ್ರ ಮೇಲೆ ಬಂಡೆ ಬಿದ್ದಿದೆ. 100 ಅಡಿಯ ಮೇಲೆ ಇಟಾಚಿಯಿಂದ ಕಲ್ಲು ಬಿದ್ದಿರುವಂಥದ್ದು. ಹೊಸ ಕ್ರಷರ್ ನಡೆಸಲು ಸ್ಥಳ ಕ್ಲೀನಿಂಗ್ ಕಾರ್ಯ ನಡೀತಾ ಇತ್ತು. ಈ ವೇಳೆ ಘಟನೆ ನಡೆದಿದೆ. ಇದೇ ವೇಳೆ ಕೆಳಭಾಗದಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಹೊಸ ಕ್ವಾರಿಯನ್ನ ಮಾಡಲು ಕ್ಲೀನಿಂಗ್ ಮಾಡಲಾಗ್ತಾ ಇತ್ತು. ಈ ವೇಳೆ ಘಟನೆ ನಡೆದಿದೆ. ಗಮನಿಸದಂತಹ ಇಟಾಚಿ ಡ್ರೈವರ್ನಿಂದ ಈ ಅವಘಡ ಇಲ್ಲಿ ಸಂಭವಿಸಿದೆ. ನೋಡಿ, ಇಲ್ಲಿ ಕಾವೇರಿ ಕಂಪನಿಗೆ ಸೇರಿದಂತಹ ಕ್ವಾರಿಯಲ್ಲಿ ದುರ್ಘಟನೆ ನಡೆದಿದೆ. ಮೇಲೆ ಇಟಾಚಿಯಲ್ಲಿ ಕೆಲಸ ಮಾಡುವಾಗ ಬಂಡೆ ಬಿದ್ದಿರುವಂಥದ್ದು. ಕೆಳಗಡೆ ಕೆಲಸ ಮಾಡ್ತಿರುವಂಥದ್ದನ್ನ ಗಮನಿಸೋದಿಲ್ಲ. ಅಂದ್ರೆ ಕೆಳಗಡೆ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ, ಆದ್ರೆ ಅದನ್ನ ಗಮನಿಸಿಲ್ಲ. ಗಮನಕ್ಕೆ ಬರದೆ ಇಲ್ಲಿ ಬಿದ್ದಿರುವಂಥದ್ದು. ಬಂಡೆ ಬಿದ್ದು 9 ಜನ ಕಾರ್ಮಿಕರು ಇಲ್ಲಿ ಸಾವನ್ನಪ್ಪಿದ್ದಾರೆ. ಕಾವೇರಿ ಕಂಪನಿಗೆ ಸೇರಿದಂತಹ ಕ್ವಾರಿ ಇದು. ಹೊಸ ಕ್ವಾರಿಗೆ ಜಾಗವನ್ನು ಕ್ಲೀನ್ ಮಾಡಲಾಗ್ತಾ ಇತ್ತು. ಈ ವೇಳೆ ಈ ಒಂದು ಬಂಡೆ ಬಿದ್ದಿದೆ. ಬಂಡೆ ಬಿದ್ದು 9 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಏನು ಈಗ ಕಾವೇರಿ ಕಂಪನಿಗೆ ಸೇರಿದಂತಹ ಕ್ವಾರಿಯಲ್ಲಿ ಬಂಡೆ ಬಿದ್ದು 9 ಜನ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮಿ, ಇವತ್ತು ಬೆಳಗ್ಗೆ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಮಾದಪಟ್ಟಣ ಗ್ರಾಮದಲ್ಲಿ ಏನು ಈ ಒಂದು ಕಾವೇರಿ ಕಂಪನಿಗೆ ಸೇರಿದಂತಹ ಒಂದು ಕಲ್ಲು ಕ್ರಿಸ್ಟರ್ ಅಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಇಲ್ಲಿ ಸುಮಾರು 5 ಜನರು ಸಾವನ್ನಪ್ಪಿರುವಂತದ್ದು, ಮತ್ತೆ ಇನ್ನಷ್ಟು ಜನ ಗಾಯಾಳುಗಳಾಗಿರುವಂತದ್ದು. ಜೊತೆಗೆ ಏನಂದ್ರೆ ಮೇಲಿಂದ ಬಿದ್ದಂತಹ ಬಂಡೆ ಏನು ಬಿದ್ದಿರುವಂತ ಪರಿಣಾಮ ಒಂದು ಸ್ಥಳದಲ್ಲೇ ಒಂದು 7 ರಿಂದ 8 ಜನ ಕಾರ್ಮಿಕರು ಸಾವನ್ನಪ್ಪಿರುವಂತದ್ದು. ಜೊತೆಗೆ ಮತ್ತಷ್ಟು ಜನಕ್ಕೆ ಗಾಯಾಳುಗಳಾಗಿರುವಂತದ್ದು. ಅಂದ್ರೆ ಮೇಲೆ ಕೆಳಗಡೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಮೇಲೆ ಇದ್ದಂತಹ ಒಂದು ಬೃಹತ್ತಾಕಾರದ ಒಂದು ಬಂಡೆ ಬಿದ್ದಿರುವಂತದ್ದು. ಅಲ್ಲೇ ಆ ಟ್ರ್ಯಾಕ್ಟರ್ ಮತ್ತೆ ಇಟಾಚಿಯಲ್ಲಿ ಏನೋ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು. ಮತ್ತೆ ಈ ಒಂದು ಕ್ರಷರ್ ಏನಿದೆ, ಇದೊಂದು ಕಾವೇರಿ ಕಂಪನಿಗೆ ಸೇರಿದಂತ ಈ ಒಂದು ಕ್ರಷರ್ ಆಗಿರುವಂತದ್ದು. ಜೊತೆಗೆ ಇವತ್ತು ಬೆಳಗ್ಗೆ ಸುಮಾರು 7 ಗಂಟೆ ಸಮಯದಲ್ಲಿ ಈ ರೀತಿ ಘಟನೆ ಮಾಡಿದ ಸಂದರ್ಭದಲ್ಲಿ ಕಾರ್ಮಿಕರು ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು. ಮತ್ತೆ ಅವರ ಮೇಲೆ ಬಿದ್ದಂತಹ ಏನು ಒಂದು ಬಂಡೆ ಏನಿದೆ ಅದು ಅಲ್ಲೇ ಸ್ಥಳದಲ್ಲೇ ಪ್ರಾಣವನ್ನ ಬಿಟ್ಟಿರುವಂತದ್ದು. ಸೊ ಈಗ ಸ್ಥಳಕ್ಕೆ ಪೊಲೀಸರು ಸಹ ಭೇಟಿಯನ್ನ ಕೊಟ್ಟು ಮತ್ತೆ ಮಾಹಿತಿಯನ್ನ ಪಡಿತಾ ಇರುವಂತದ್ದು. ಮತ್ತೆ ಎಷ್ಟು ದಿನಗಳಿಂದ ಈ ಒಂದು ಕ್ವಾರಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು, ಮತ್ತೆ ಏನಾದ್ರು ಸೇಫ್ಟಿ ಮೆಜರ್ಸ್ ಅನ್ನ ತೆಗೆದುಕೊಂಡಿದ್ರ ಕಾರ್ಮಿಕರಿಗೆ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಆ ತಾವರೆಕೆರೆ ಪೊಲೀಸರು ಒಂದು ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಮತ್ತೆ ಈ ಒಂದು ಕಲ್ಲು ಕ್ವಾರಿ ಎಷ್ಟು ಲೈಸೆನ್ಸ್ ಏನಾದ್ರು ತಗೊಂಡಿದ್ರ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಸಹ ಪೊಲೀಸರು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಧನ್ಯವಾದ ಅರುಣ್, ನಿಮ್ಮೆಲ್ಲ ಮಾಹಿತಿಗಾಗಿ.